ನನ್ನ ಮಗಳಿಗೆ ಕೊನೆಯದಾಗಿ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ. ನಮ್ಮ ಮನೆ ಗೌರವ ಈಗ ನಿನ್ನ ಕೈಲೇ ಇದೆಯಮ್ಮ. ಇನ್ನು ಮುಂದೆ ಹೇಗೆ ನಡ್ಕೊಂತೀಯೋ ಅದು ನಿನಗೆ ಬಿಟ್ಟಿದ್ದು. ನೀನ್ ನಮಗೆ ಕೆಟ್ಟ ಹೆಸರು ತರದೆ ಮಕ್ಕಳು ಮರಿ ಅಂತ ಸಂತೋಷವಾಗಿದ್ರೆ ಸಾಕು. ಮಕ್ಳ ವಿಷಯ ಎಲ್ಲ ಆಮೇಲೆ, ಮೊದ್ಲು ಮದ್ವೆ ಆಗ್ಲಿ ಇರೋ. ನಡೀರಿ ನಡೀರಿ. ಬಾಮ್ಮ, ಬನ್ನಿ, ಬೇಗ ಬನ್ನಿ. ಅಪ್ಪ, ವೈದೇಹಿ ಅಕ್ಕ ಎಲ್ಲಿದ್ದಾಳೆ? ಗೊತ್ತಿಲ್ಲ, ಇಲ್ಲೇ ಇಲ್ಲೋ ಇರ್ಬೇಕು. ಈ ಅಜ್ಜಿ ಬರಕ್ ಬಿಡ್ತಾಳ? ಮದ್ವೆಗ್ ಬರ್ಬಾರ್ದು ಅಂತ ಅಕ್ಕಂಗ್ ಹೆದರ್ಸಿದ್ಲಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ನನ್ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ಯಾ ಕಣೋ ನೀನು. ಇವನಲ್ಲ ಅಜ್ಜಿ, ನಿಮ್ ಮೊಮ್ಮಗಳು ಮರ್ಯಾದೆ ತೆಗಿತಾಳೆ. ಮದುಮಗಳ ಗೆಟಪ್ಪಲ್ಲಿರೋದು ಯಾರೋ ಏನೋ. ಅವಳು ಮುಸ್ಕು ತೆಗೆದು ನಿಜ ಗೊತ್ತಾದ್ಮೇಲೆ ಅದು ಎಷ್ಟು ಜನ ಪ್ರಾಣ ಕಳ್ಕೊತಾರೆ ಅಂತ ನೋಡ್ಬೇಕು. ದೂರ ಇರ್ಬೇಕು ಅಂತ ಅವತ್ತು ನೀನೇ ಹೇಳಿದ್ಯಲ್ಲ. ಅವತ್ತೇನೋ ಹಾಗೆ ಹೇಳಿದ್ದೆ, ಇವತ್ತು ಹೇಳ್ತೀನಾ? ಅಮ್ಮ, ವೈದೇಹಿ ಕೂಡ ತಂಗಿ ಮದ್ವೆ ನೋಡ್ಲಿ. ನೋಡ್ಲಿ ಬಿಡೋ, ನಾನೇನ್ ಬೇಡ ಅನ್ನಲ್ಲ. ಮಾರುತಿ, ಹೊರಡು. ಅಕ್ಕನ ಹುಡ್ಕೊಂಡು ಇಲ್ಲಿಗೆ ಬೇಗ ಬಂದ್ಬಿಡು. ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳು. ಕರ್ಕೊಂಡ್ ಬರ್ತೀನಪ್ಪ. ಸುನಂದ, ನಡೀರಿ. ಬಾಮ್ಮ. ಪ್ರೀತಿಸಿದ ಹುಡುಗಿನೇ ಪಕ್ಕದಲ್ಲಿ ಕೂತಿದ್ದಾಳೆ ಅನ್ಕೊಂಡಿದ್ದಾನೆ ಪಾಪದವನು. ಕಾಫಿ ಕುಡಿತೀಯಾ? ಅಭ್ಯಾಸ ಇಲ್ಲ ಸರ್. ಕೂಲ್ ಡ್ರಿಂಕ್? ಬೇಡ ಸರ್.
ಮತ್ತಿನ್ನೇನು ಬೇಕು? ಆಫರ್. ನಾನು ಆಫರೇ ಮಾಡಿದ್ದು ನೀನೇ ಬೇಡ ಅಂತಿದೀಯ ಶ್ರೇಯಾ. ಕಾಫಿ ಕೂಲ್ ಡ್ರಿಂಕ್ ಏನು ಬೇಡ ಸರ್. ನನಗೆ ಹೀರೋಯಿನ್ ಆಗಕ್ಕೆ ಚಾನ್ಸ್ ಕೊಡ್ತೀರಾ? ನೀನೇನು ಕೊಡ್ತೀಯಾ? ಸರ್, ನಾನು ನಿನಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಟ್ರೆ ನೀನ್ ನನಗೇನು ಕೊಡ್ತೀಯಾ? ನಾನೇನ್ ಕೊಡಕ್ಕಾಗುತ್ತೆ ಸರ್? ಯೋಚನೆ ಮಾಡು, ನಿನಗೇನು ಅನ್ಸುತ್ತೋ ಅದನ್ನ ಹೇಳು. ನೀವೇ ಹೇಳಿ ಸರ್, ಏನ್ ಕೊಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಿನ್ ಕೈ ತೋರ್ಸು. ಈ ಗೋರಂಟಿ ಯಾಕೆ ಹಾಕೊಂಡಿದ್ಯಾ ಮದುಮಗಳ ತರ? ನಮ್ಮ ಅಕ್ಕನ ಮದ್ವೆ ಅಂತ ನಾವ್ ಫ್ರೆಂಡ್ಸ್ ಎಲ್ಲ ಗೋರಂಟಿ ಹಾಕೊಂಡ್ವಿ ಸರ್. ಸರ್, ಭಯ ಪಡ್ಬೇಡ, ಎರಡು ಕೈನೂ ತೋರಿಸ್ದೆ. ಬರೀ ಗೋರಂಟಿ ಕಾಣಿಸ್ತಿದೆ ಅಷ್ಟೇ. ನನಗ್ ಗೋರಂಟಿ ಬೇಡ, ಲಕ್ಷ ಬೇಕು. 10 ಲಕ್ಷ ಕೊಟ್ರೆ ಸಲ್ಲುಬಾಯಿ ಪಕ್ಕದಲ್ಲಿ ನೀನೇ ಹೀರೋಯಿನ್ ಆಗಿರ್ತೀಯ. ಲಕ್ಷನ? ಹೌದು. ಸಲ್ಲುಬಾಯಿ ಅಂದ್ರೆ ಯಾರು ಗೊತ್ತಾ? ಸಲ್ಮಾನ್ ಖಾನ್. ನನಗ್ ತುಂಬಾ ಕ್ಲೋಸ್. ಒಂದ್ ಸಿನಿಮಾ ಮಾಡಾದ್ಮೇಲೆ ಎರಡನೇ ಸಿನಿಮಾಗೆ 10 ಕೋಟಿ ತಗೊಳ್ಳಾಗ್ತೀಯ. 10 ಲಕ್ಷ ಕೊಡಕ್ಕಾಗಲ್ವಾ? ನನ್ನ ಹತ್ರ ದುಡ್ಡಿಲ್ಲ ಸರ್. ಮತ್ತಿನ್ನೇನಿದೆ? ಅಂದ್ರೆ ಬಂಗಾರ ಇದೆಯಾ? ಇಲ್ಲ ಸರ್, ಹೀರೋಯಿನ್ ಆಗ್ತೀನಿ ಅನ್ನೋ ನಂಬಿಕೆ ಆಸೆ ಬಿಟ್ರೆ ನನ್ನ ಹತ್ರ ಏನೂ ಇಲ್ಲ. ನನ್ನ ಟ್ಯಾಲೆಂಟ್ ನೋಡಿ ಸರ್, ಆಡಿಷನ್ ತಗೊಳ್ಳಿ, ಆಮೇಲೆ ಡಿಸೈಡ್ ಮಾಡಿ. ಆಗ ನನಗೂ ಖುಷಿ ಆಗುತ್ತೆ. ನಿಮ್ಮ ಮಕ್ಕಳ ಮದುವೆ ಎಷ್ಟೊತ್ತಿಗೆ? 9 ಗಂಟೆಗೆ ಸರ್. ಅರೆ, ಅರ್ಧ ಗಂಟೆ ಕೂಡ ಇಲ್ಲ. ಮತ್ತೆ ತಾಳಿ ಕಟ್ಟೋ ಮುಹೂರ್ತಕ್ಕೆ ಹೋಗಲ್ವಾ? ಈ ಆಫರ್ ಸರ್, ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಅಷ್ಟು ದೊಡ್ಡ ಸಿನಿಮಾಲಿ ನಿನ್ಗೆ ಸೈಡ್ ಕ್ಯಾರೆಕ್ಟರ್ ಕೂಡ ಕೊಡಲ್ಲ. ಹೀರೋಯಿನ್ ಆಗಿ ಹೇಗ್ ತಗೋತೀನಿ ಹೇಳು? ಮನೆಗೆ ಹೋಗಿ 5 ಲಕ್ಷ ಆದ್ರೂ ತರ್ತೀಯಾ? ಅಡ್ವಾನ್ಸ್ ಅಂತ ಆದ್ರೂ ಅನ್ಕೋತೀನಿ. 5,000 ಕೂಡ ಕೊಡಕ್ಕಾಗಲ್ಲ ಸರ್. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನೋ ಸೆಂಟಿಮೆಂಟ್. ಕತೆ ಹೇಳ್ಬೇಡ. ಒಳ್ಳೆ ಕಥೆಯಲ್ಲಿ ನೀನ್ ಹೀರೋಯಿನ್ ಆಗ್ಬೇಕು ಅಂತ ನನಗೆ ಹೇಳ್ಬೇಡ. ದುಡ್ಡು ಕೊಟ್ರೆ ಮಾತ್ರ ಚಾನ್ಸ್, ಇಲ್ಲ ಅಂದ್ರೆ ಗುಡ್ ಬೈ. ದೇವಾಂಶ್, ಕುಂಕುಮ ತಗೋಕಂದ. ನಾನು ಶ್ರೇಯ ಕುಂಕುಮ ಹಚ್ಚಲಮ್ಮ. ದೇವಾ, ಕುಂಕುಮ ಹಚ್ಚೋದಕ್ಕೆ ಹೇಳಿದ್ರು. ಅಜ್ಜಿ, ನಾನು ಶ್ರೇಯಾ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು.
ಸೀರಿಯಲ್ ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಮುಸ್ಕ ಹಾಕೊಂಡಿದ್ರು ಸರಿನೇ, ನಿನಗ್ ದೃಷ್ಟಿ ಹಾಕೋ ತರ ಇದೆ. ಆಮೇಲೆ ನಾನೇ ದೃಷ್ಟಿ ತೆಗಿತೀನಿ. ಒಂದೇ ಒಂದ್ಸಲ ಮಾತಾಡಿದ್ರು ನಾನು ಶ್ರೇಯಾ ಅಲ್ಲ ಅಂತ ಕಂಡು ಹಿಡಿದ್ ಬಿಡ್ತಾರೇನೋ. ಮದ್ವೆನ ನಿಲ್ಸೋದಕ್ಕೆ ನಾನು ಹೀಗ್ ಮಾಡ್ದೆ ಅಂತ ಅಜ್ಜಿ ನನಗ್ ಹೊಡಿತಾರಷ್ಟೆ. ಹಾಗಂತ ನಾನ್ ಮದ್ವೆ ಆಗಕ್ಕಾಗಲ್ಲ ಅಲ್ವಾ? ಮುಹೂರ್ತದಷ್ಟೊತ್ತಿಗೆ ಶ್ರೇಯಾ ಏನಾದ್ರೂ ಬರ್ದೇ ಹೋದ್ರೆ ಏನಾಗುತ್ತೋ ಏನೋ. ನೋಡಪ್ಪ, ವೀಳ್ಯದೆಲೆಯಿಂದ ಈ ನೀರನ್ನ 3 ಸತಿ ದೇವರಿಗೆ ಪ್ರೋಕ್ಷಣೆ ಮಾಡಪ್ಪ. ನೋಡಮ್ಮ, ನೀನು ಕೂಡ ಹುಡುಗನ ಕೈ ಹಿಡ್ಕೋ. ನನ್ ಕಾಂಪ್ಲಿಮೆಂಟ್ ಕೊಟ್ರು ನೀನೊಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕಲ್ವ ಶ್ರೇಯಾ? ಪ್ರೀತಿಸ್ತಿರೋರ್ ಮಧ್ಯೆ ಭಯ ನಾಚಿಕೆ ಯಾವ್ದು ಇರಬಾರ್ದು. ಏನಾದ್ರೂ ಹೇಳು. ಹೋಗ್ಲಿ, ನನಗೆ ನಾಚಿಕೆ ಅಂತನೋ ಏನೋ ಒಂದು ಹೇಳು. ಈಗ ನಾನ್ ಮಾತಾಡಕ್ಕಾಗಲ್ಲ, ಇದನ್ನು ಕೂಡ ನಿಮಗ್ ಹೇಳಕ್ಕಾಗ್ತಿಲ್ಲ. ಅಪ್ಪ ರಾಮ, ಇವ್ರ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡು. ಶ್ರೇಯಾ ವಾಪಸ್ ಬರೋವರೆಗೂ ಏನು ತೊಂದರೆ ಆಗಿರೋ ಹಾಗೆ ಕಾಪಾಡು ಸ್ವಾಮಿ. ಏನ್ ಊರ್ಮಿಳಾ, ಮದ್ವೆ ಆಗಲ್ಲ, ಮದ್ವೆ ನಿಲ್ಲಿಸ್ತೀನಿ ಅಂತ ಏನೇನೋ ಹೇಳ್ದೆ, ಈಗ ಸುಮ್ನೆ ಆಗಿದ್ಯಾ? ಕೆಲವೊಂದ್ಸಲ ನಾವು ಮಾತಾಡದೆ ಸುಮ್ಮನಿದ್ದು ನಮ್ ಕೆಲ್ಸ ಮಾತಾಡ್ಬೇಕು. ಏನೋ ಅಪ್ಪ, ನಿನ್ನ ನೋಡ್ತಿದ್ರೆ ಏನು ಮಾಡಲ್ಲ ಅನ್ನಿಸ್ತಿದೆ. ನಾನೇನ್ ಮಾಡಿದೀನಿ ಅಂತ ನಿನಗೂ ಹೇಳಲ್ಲ. ಈ ಮದ್ವೆ ನಿಲ್ಲಿಸ್ಬೇಕು ಅಂತ ನೀನು, ನಡಿಬೇಕು ಅಂತ ನಾನು. ನಿನಗಿನ್ನೂ ನಿಜ ಗೊತ್ತಿಲ್ವಲ್ಲ. ನೋಡಪ್ಪ, ಹುಡುಗಿ ಹಣೆ ಕುಂಕುಮ ಹಚ್ಚು. ದೇವಾಂಶ್, ಕುಂಕುಮ ತಗೋಕಂದ. ನಾನು ಶ್ರೇಯಾ ಕುಂಕುಮ ಹಚ್ಚಲ್ಲಮ್ಮ. ದೇವಾ, ಕುಂಕುಮ ಹಚ್ಚೋದಕ್ಕೆ ಹೇಳಿದ್ರು. ಅಜ್ಜಿ, ನಾನು ಶ್ರೇಯಾ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು.
ದೇವಾಂಶ್ ಎಲ್ಲರೂ ನೋಡ್ತಾ ಇದಾರೆ ಕಣೋ. ನೋಡ್ಲಿ ಬಿಡಿ, ಒಂದು 10 ನಿಮಿಷ ನಾನು ಅವ್ರ ಜೊತೆ ಮಾತಾಡಬೇಕು. ಏನಪ್ಪ, ಎನಿ ಪ್ರಾಬ್ಲಮ್? ನಮ್ಮ ಹತ್ರ ಹೇಳು. ಇಲ್ಲ ಚಿಕ್ಕಪ್ಪ, ನಾನು ಅವಳ ಹತ್ರನೇ ಮಾತಾಡಬೇಕು. ಊರ್ಮಿಳಾ, ನೋಡ್ತಾ ಇದ್ರೆ ಮದ್ವೆ ನಡೆಯುತ್ತೆ ಅಂತ ಅನಿಸ್ತಿಲ್ಲ ಅಲ್ವಾ? ಅದನ್ನ ಹಸೆಮಣೆ ಇರೋದಕ್ ಮುಂಚೆನೆ ಮಾತಾಡ್ಬೇಕಾಗಿತ್ತು. ದೇವಾಂಶ್, ಹಠ ಮಾಡ್ಬೇಡ ಕಂದ, ಮುಹೂರ್ತದ ಸಮಯ ಕೂಡ ಹತ್ರ ಬರ್ತಾ ಇದೆ. ಈ ವಿಷಯದಲ್ಲಿ ನನ್ನ ತಡಿಬೇಡಮ್ಮ. ನಾನು ಶ್ರೇಯಾ ಜೊತೆ ಪರ್ಸನಲ್ ಆಗಿ ಮಾತಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ದೇವಾಂಶ್, ಹಸೆಮಣೆಯಿಂದ ಹೇಳ್ಬಾರ್ದು ಕಣೋ. ನೀನೊಂದು ಕೆಲಸ ಮಾಡು, ವಿಷಯನ ನಿಮ್ಮ ಅಪ್ಪನ ಹತ್ರನೋ ನನ್ನ ಹತ್ರನೋ ಹೇಳು, ನಾವು ನೋಡ್ಕೋತೀವಿ. ಅಜ್ಜಿ, ನಾನು ಇವಳ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಇದ್ದೀನಿ. ಚಿಕ್ಕಪ್ಪ, ಸುಮ್ನೆ ಇಶ್ಯೂ ಆಗುತ್ತೆ, ಮಾತಾಡ್ಲಿ ಬಿಡಿ. ಅಳಿಯಂದ್ರೆ, ನಿಮ್ಗೇನಾದ್ರೂ ಅನುಮಾನ ಅಥವಾ ಆತಂಕ ಇದೆಯಾ? ಏನೇ ಇದ್ರು ಅದನ್ನೆಲ್ಲ ಶ್ರೇಯಾ ಹತ್ರನೇ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕಂತ ಇದ್ದೀನಿ. ಮಗನೇ, ಎಲ್ರು ಏನ್ ತಿಳ್ಕೊತಾರೋ? ಬೀಗರ ಕಡೆಯವ್ರು ಏನಾದ್ರೂ ಅನ್ಕೋಬಹುದು ಕಣೋ. ಪರವಾಗಿಲ್ಲಮ್ಮ, ಇದು ಒಂದಿನದ ಕತೆ ಅಲ್ಲ. ಮದುವೆ ಆಗಿ 100 ವರ್ಷ ಸುಖವಾಗಿರ್ಬೇಕು. ಅವ್ರ 5 ನಿಮಿಷ ಮಾತಾಡ್ಕೊಳ್ಳಿ ಬಿಡಿ, ಎಲ್ರಿಗೂ ಒಳ್ಳೇದು. ಬಾ ಶ್ರೇಯಾ. ಹೇಳಮ್ಮ. ಮುಸ್ಕ್ ತೆಗೆದು ನೀನ್ ಶ್ರೀಯಾ ಅಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ನಿಮ್ಮಮ್ಮ ಮತ್ತೆ ನೀನು ಇಬ್ರು ಸತ್ತ ಹಾಗೆ. ಬ್ರದರ್. ಹಾ ಹೇಳಿ ಬ್ರದರ್. ಅದು ಹುಡುಗಿ ಇಷ್ಟೊತ್ತು ಆಡಿಷನ್ ಅಂದ್ರೆ ಸಿನಿಮಾಲ್ ಸೆಲೆಕ್ಟ್ ಆದ್ರೆ 100 ತರ ಸೀನ್ಸ್ ಇರತ್ರಿ. ಆವಾಗ್ಲೂ ಹಿಂಗೆ ಆಡ್ತೀರಾ ನೀವು? ವೆಯ್ಟ್ ಮಾಡಿ, ಸರ್ಕೋಮ. ನನಗೆ ಗೋರಂಟಿ ಬೇಡ, ಲಕ್ಷ ಬೇಕು. 10 ಲಕ್ಷ ಕೊಟ್ರೆ ಸಲ್ಲುಬಾಯಿ ಪಕ್ಕದಲ್ಲಿ ನೀನೇ ಹೀರೋಯಿನ್ ಆಗಿರ್ತೀಯ.
ಏನಿದು ಅಪ್ಪಿತಪ್ಪಿ ಹಾಗೆ ಹೊರಟೋಗ್ಬಿಡ್ತಾಳ? ನಾನು ಹೇಗಾದ್ರೂ ಮಾಡಿ ತಡಿಬೇಕು ಇವಳನ್ನ.